ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೆರ್ಸು ಲಾಗ್ಸ್. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಮೋದಕನ ಯಾವುದೇ ಮೋಲ್ಡ್ ಇಲ್ದಿರ ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಮೋದಕನ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯನ್ನು ತಗೊತಾ ಇದ್ದೀನಿ. ಗಣೇಶನಿಗೆ ತೆಂಗು ಅಂದ್ರೂ ಸಹ ತುಂಬ ಇಷ್ಟ. ಅದರ ಜೊತೆ ಒಂದು 1/4 ಕಪ್ಪಷ್ಟು ಬಿಳಿ ಎಳ್ಳು ಹಾಗೆ 4 ಏಲಕ್ಕಿನ ತಗೊಂಡಿದ್ದೀನಿ. 3/4 ಕಪ್ಪಷ್ಟು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ಮಿಕ್ಸಿ ಜಾರ್ಗೆ ಎಳ್ಳು ಹಾಗೆ ಏಲಕ್ಕಿನ ಸೇರಿಸ್ಕೊಂಡು ಪುಡಿ ಮಾಡ್ಕೊಬರಬೇಕು. ಎಳ್ಳನ್ನು ಮೊದಲಿಗೆ ಹುರ್ಕೋಬೇಕು, ನಂತರ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿಯನ್ನು ಸಹ ಸೇರಿಸ್ಕೊಂಡು ಪುಡಿ ಮಾಡ್ಕೊಬರಬೇಕು. ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಒಂದು 5ರಿಂದ 6 ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೀರಿನ ಅಂಶ ಎಲ್ಲ ಹೋಗಿ ತೆಂಗಿನಕಾಯಿ ಘಮನೂ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 3/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಪುಡಿಯಾಗಿರೋದ್ರಿಂದ ಬೇಗ ಇದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಸ್ಟವನ್ನು ಇವಾಗ ಆಫ್ ಮಾಡಿಕೊಂಡು ಇದಕ್ಕೆ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಎಳ್ಳು ಹಾಗೆ ಏಲಕ್ಕಿ ಪುಡಿನ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಳೋಣ. ಮೊದಲಿಗೆ 1 ಲೋಟದಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗ್ತಾ ಇರಲಿ. ಇವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೂರಣಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆ 1 ಸ್ಪೂನಷ್ಟು ತುಪ್ಪ, ಎರಡನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮೋದಕ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಷ್ಟೊತ್ತಿಗೂ ಸಾಫ್ಟಾಗಿ ಹಾಗೆ ಇರುತ್ತೆ, ಗಟ್ಟಿ ಆಗೋದಿಲ್ಲ ಹೂರಣ. ಇದು ಸಿದ್ಧವಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನೀರು ಚೆನ್ನಾಗಿ ಕುದಿಬೇಕು. ಆವಾಗೆ ಮೋದಕ ಮಾಡ್ಕೊಳ್ಳೋದಕ್ಕೆ ಮುದ್ದೆ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿಕೊಂಡು ತೆಳ್ಳಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬಹುದು. ತುಂಬ ಗಟ್ಟಿಯಾದರೆ ಬಿಸಿ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬಹುದು. ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಚೆನ್ನಾಗಿ ಹಿಟ್ಟು ಬೇಯುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಂತರ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಸೇಮ್ ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮುದ್ದೆ ಕೋಲಿಂದ ಸಹ ಮಾಡ್ಕೋಬಹುದು. ನಾನಿಲ್ಲಿ ಕ್ವಾಂಟಿಟಿ ಸ್ವಲ್ಪನೇ ಮಾಡೋದ್ರಿಂದ ಈ ರೀತಿ ಮಾಡ್ಕೊತಾ ಇದ್ದೀನಿ. ನಂತರ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮುದ್ದೆ ಯಾವ ರೀತಿ ಮಾಡ್ಕೊತೀವೋ ಅದರ ಮೇಲೆ ಕಡುಬು ಬರೋದು ಡಿಪೆಂಡ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಮುದ್ದೆನ ಈ ರೀತಿ ನಾದ್ಕೋಬೇಕು. ಒಂಚೂರು ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಬರೀ ಅಕ್ಕಿ ಹಿಟ್ಟು ಬಿಟ್ಟರೆ ಏನೂ ಸೇರಿಸಿಲ್ಲ. ಒಬ್ಬೊಬ್ಬರು ಕುದಿಯೋವಾಗ ಮೈದಾ ಹಿಟ್ಟನ್ನು 1-2 ಸ್ಪೂನ್ ಹಾಕ್ಕೊತಾರೆ, ಆವಾಗೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಕಡುಬು. ಇವಾಗ ಸ್ವಲ್ಪ ಮುದ್ದೆನ ತಗೊಂಡು ಈ ರೀತಿ ಸರ್ಕಲ್ ಟೈಪಲ್ಲಿ ಮಾಡಿಕೊಂಡು ಇದನ್ನು ತಟ್ಕೋಬೇಕು. ಈ ರೀತಿ ನಿಧಾನಕ್ಕೆ ಈ ರೀತಿ ಮಾಡಿಕೊಂಡು ಸೇಮ್ ಕಡುಬು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಮಾಡಿಕೊಂಡು ಇವಾಗ ಇದಕ್ಕೆ 1 ಸ್ಪೂನಷ್ಟು ಹೂರಣನ ಸೇರಿಸ್ಕೊತಾ ಇದ್ದೀನಿ. ಮೋಲ್ಡ್ ಇದ್ದರೆ ಮೋಲ್ಡಲ್ಲೂ ಸಹ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲ ಅನ್ನೋರು ಈ ರೀತಿ ಇದನ್ನು ಮಡಚ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಸೇಮ್ ಯಾವ ರೀತಿ ಮೋದಕ ಬರುತ್ತೋ ಅದೇ ಶೇಪಲ್ಲಿ ಮಾಡ್ಕೋಬೇಕು. ನಾವು ಇಲ್ಲಿ ಕೈಯಿಂದನೇ ಇದನ್ನು ಶೇಪ್ ಬರೋ ಥರ ರೆಡಿ ಮಾಡ್ಕೋಬೇಕು. ನಾವು ಒಂದು ಚಾಕು ಅಥವಾ ಈ ಥರ ಸ್ಟಿಕ್ ಇದ್ದರೆ ಅದರಿಂದ
ಮೋದಕದ ಶೇಪು ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ಕೋಬಹುದು. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಮೋಲ್ಡ್ ಇಲ್ಲ ಅನ್ನೋರು ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಸೇಮ್ ಮೋಲ್ಡಲ್ಲಿ ಮಾಡಿದ ರೀತಿಯೇ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮುದ್ದೆನ ಒಂದು ಹಾಟ್ ಬಾಕ್ಸಲ್ಲಾಗಲಿ ಅಥವಾ ಈ ರೀತಿ ಮುಚ್ಚಳ ಮುಚ್ಚಿಟ್ಕೊಳ್ಳಿ. ಆರೋದಿಲ್ಲ ಮುದ್ದೆ, ಬಿಸಿ ಬಿಸಿಯಾಗಿರುವಾಗೆ ಕಡುಬನ್ನು ಮಾಡ್ಕೋಬೇಕು. ಮುದ್ದೆ ಆರದಷ್ಟು ಗಟ್ಟಿಯಾಗ್ತಾ ಇರುತ್ತೆ, ಮಾಡೋದು ಕಷ್ಟ ಆಗುತ್ತೆ. ಈ ರೀತಿ ಮುದ್ದೆನ ಮುಚ್ಚಿಟ್ಕೊಂಡು ನಾವು ಬೇಗ ಬೇಗ ಕಡುಬನ್ನು ಮಾಡ್ಕೋಬೇಕಾಗಿರತ್ತೆ. ಆದಷ್ಟು ಹಿಟ್ಟನ್ನು ತೆಳ್ಳಗೆ ಲಟ್ಸ್ಕೋಬೇಕು ಈ ರೀತಿ. ಇವಾಗ ಇದಕ್ಕೆ ಹೂರಣನ ಸೇರಿಸ್ಕೊಂಡು ಇದನ್ನು ಈ ರೀತಿ ಮಡ್ಚ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮೋಲ್ಡ್ ಬೇಕು ಅಂತ ಏನೂ ಅನಿಸಲ್ಲ, ಅಷ್ಟೊಂದು ಈಸಿಯಾಗಿ ಮಾಡ್ಕೋಬಹುದು. ನಮಗೆ ಅಕ್ಕಿ ಹಿಟ್ಟು ಜಾಸ್ತಿ ಅಂತ ಏನಾದರೂ ಅನಿಸಿದ್ರೆ ಮೇಲೆಯಿಂದ ನೋಡ್ತಾ ಇದ್ದೀರಲ್ವ, ಈ ರೀತಿ ಸಪ್ರೇಟ್ ಮಾಡ್ಕೋಬಹುದು. ಅದನ್ನು ಈ ರೀತಿ ಶೇಪ್ ಮಾಡಿಕೊಂಡು ನಾವು ಇದಕ್ಕೆ ಮೋಲ್ಡಲ್ಲಿ ಯಾವ ರೀತಿ ಶೇಪ್ ಬರುತ್ತೋ ಆ ರೀತಿ ಮಾಡ್ಕೋಬಹುದು. ಕ್ವಿಕ್ಕಾಗಿ ಈಸಿಯಾಗಿ ಗಣೇಶ ಚತುರ್ಥಿಗೆ ಈ ರೀತಿ ಮೋದಕನ ರೆಡಿ ಮಾಡಿ ಗಣಪನಿಗೆ ಪ್ರಸಾದವಾಗಿ ಇಡಬಹುದು. ಇದನ್ನು ಇವಾಗ ನಾವು ಹಬೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಈ ರೀತಿ ಬಟ್ಲಿದ್ರೆ ಅದರಲ್ಲಿಟ್ಕೊಂಡು ಇದನ್ನು ಬೇಯಿಸ್ಕೋಬಹುದು. ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಸಹ ಇಟ್ಟು ಬೇಯಿಸ್ಕೋಬಹುದು. ಒಂದು 7ರಿಂದ 8 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬೇಯುವಾಗ 1 ಸ್ಪೂನಷ್ಟು ತುಪ್ಪನ ಸಹ ಸೇರಿಸ್ಕೊಂಡ್ರೆ ಈ ಮೋದಕಗಳ ಮೇಲೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಎಷ್ಟೊಂದು ಈಸಿಯಾಗಿ ಗಣೇಶನಿಗೆ ಪ್ರಿಯವಾದ ಮೋದಕನ ರೆಡಿ ಮಾಡ್ಕೊಂಡ್ವಿ. ಈ ಗಣೇಶ ಚತುರ್ಥಿಗೆ ನೀವು ಸಹ ಇದೇ ರೀತಿ ಮೋದಕನ ಮಾಡಿ ಗಣೇಶನಿಗೆ ಪ್ರಸಾದವಾಗಿ ಇಡಬಹುದು. ಒಳಗಡೆ ಹೂರಣನೂ ಸಹ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹಬೆಯಲ್ಲಿ ಬೇಯಿಸುವಾಗ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.